ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಮನೇಲಿರಲಿ ಮಸಾಲೆ ದೋಸೆ, ಹೊರಗಡೆ ಹೋಟ್ಲ್ಗೆ ಹೋಗ್ಲಿ ಮಸಾಲೆ ದೋಸೆ, ಬೆಳಗ್ಗೆ ತಿಂಡಿಗೆ ಮಸಾಲೆ ದೋಸೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಸಾಲೆ ದೋಸೆ, ಯಾವುದೇ ಟೈಮಲ್ಲಾಗಲಿ ಹೋಟೆಲ್ ರೀತಿ ಮಸಾಲೆ ದೋಸೆನೇ ಕೇಳ್ತಾರಲ್ರಿ. ಮನೆಯವರು, ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ಇಷ್ಟಪಡೋದಲ್ವೇನ್ರಿ. ಅದು ಗರಿಗರಿಯಾದ ರುಚಿ ರುಚಿಯಾದ ಹೋಟೆಲ್ ರೀತಿ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಜೊತೆಗೆ ಪಲ್ಯ, ಕೆಂಪು ಚಟ್ನಿ, ಹಾಗೆ ಕಡಲೆಬೀಜ ಚಟ್ನಿ ಕೂಡ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ವಿ ಆರ್ ಕುಕಿಂಗ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, ದೋಸೆ ಅಕ್ಕಿ ಅಂದರೆ 300 ಗ್ರಾಮ್ ಅಷ್ಟು. ಹಾಗೆ 3/4 ಗ್ಲಾಸ್ ಅಷ್ಟು ಅಂದರೆ 75 ಗ್ರಾಮ್ ಅಷ್ಟು ಉದ್ದಿನಕಾಳು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಉದ್ದಿನಬೇಳೆ ಇದ್ರೂ ಸೇರಿಸ್ಕೊಬೋದು. ಹಾಗೆ 2 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಸೇರಿಸ್ಕೊಂಡಿದ್ದೀನಿ. ಇದೆ. ಹಾಗೆ 2 ಟೀ ಸ್ಪೂನ್ ಅಷ್ಟು ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೆ ಅದು ಸೇರಿಸ್ಕೊಳ್ಳಿ. ಇದೆಲ್ಲನೂ ಸೇರಿಸಿ 2 ಸರಿ ತೊಳೆದು ನೀರು ಹಾಕಿ ನೆನೆಸ್ಕೊಬೇಕಾಗತ್ತೆ. ನೋಡಿ, ಅರ್ಧ ಕಪ್ ಅವಲಕ್ಕಿನ ರುಬ್ಬೋ ಟೈಮಲ್ಲಿ ನಾವು ನೆನೆಸಿಟ್ಕೊಂಡು ರುಬ್ಕೋಬೇಕಾಗತ್ತೆ ಕಣ್ರಿ. ನೋಡಿ, ನೀರು ಹಾಕಿ, ಬೇಕಾದಷ್ಟು ನೀರು ಹಾಕಿ ನೆನೆಸಿಟ್ಕೊಳ್ಬೇಕಾಗತ್ತೆ. ಒಂದು 4 ಗಂಟೆ ನೆನೆಸಿಟ್ರೆ ಸಾಕಾಗತ್ತೆ. ನೆಂದಿರೋ ಅಂಥ ಅಕ್ಕಿನ ಈ ಥರ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಹದವಾಗಿ ರುಬ್ಕೋಬೇಕಾಗತ್ತೆ. ಹಾಗೆ ನೆನೆಸ್ಕೊಂಡಿರೋ ಅಂಥ ಅವಲಕ್ಕಿನ ಸೇರಿಸಿ ನುಣ್ಣಗೆ ಹದವಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ಇದ್ದರೆ ಸಾಕಾಗತ್ತೆ. ಟೆಕ್ಸ್ಚರು ನೋಡಿ ಈ ರೀತಿ ಬಂದರೆ ಸಾಕು. ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ, ಸ್ವಲ್ಪನೇ ನೀರು ಸೇರಿಸ್ಕೊಂಡು ನುಣ್ಣಗೆ ಹದವಾಗಿ ರುಬ್ಕೊಳ್ಳಿ. ಹಾಗೆ ಈ ರುಬ್ಬಿರೋ ಅಂಥ ಹಿಟ್ಟನ್ನ ಒಂದು ಬಟ್ಲಿಗೆ ಹಾಕಿ, ಈ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ತೊಳೆದು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಕಣ್ರಿ. ಈ ಥರ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಒಂದು ಮುಚ್ಚಳ ಮುಚ್ಚಿ ರಾತ್ರಿ ಪೂರ ಫರ್ಮೆಂಟೇಷನ್ ಆಗೋಕ್ಕೆ, ಅಂದರೆ ದೋಸೆ ಹಿಟ್ಟು ಉಬ್ಬಬೇಕಲ್ವ, ಅದಕ್ಕೆ ಮುಚ್ಚಳ ಮುಚ್ಚಿ ರಾತ್ರಿ ಇಡೀ ಬಿಡಬೇಕಾಗುತ್ತೆ ಕಣ್ರಿ. ಹಾಗೆ ನೋಡಿದ್ರ ಎಷ್ಟು ಚೆನ್ನಾಗಿ ಉಬ್ಬಿದೆ ನಮ್ಮ ದೋಸೆ ಹಿಟ್ಟು, ಮಸಾಲೆ ದೋಸೆ ಹಿಟ್ಟು. ಹೀಗೆ ಆಗುತ್ತೆ ಕಣ್ರಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು, ಹಾಗೆ ಒಂದು ಚಿಟಿಕೆಯಷ್ಟು ಸ್ವಲ್ಪ ಸೇರಿಸ್ಕೊಳ್ಳೇಬೇಕು ಕಣ್ರಿ ಅಡುಗೆ ಸೋಡಾನ, ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ ಕಣ್ರಿ. ಒಂದು 1/4 ಟೀ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ ಕಣ್ರಿ. ಸೇರಿಸ್ಕೊಂಡು ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ಕೊಂಡು, ಹಾಗೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನೀರನ್ನ ಜಾಸ್ತಿ ಹಾಕೋಕೆ ಹೋಗಬೇಡಿ, ಸ್ಪ್ರಿಂಕಲ್ ಮಾಡಿಕೊಂಡು ಚೆನ್ನಾಗಿ ಹದವಾಗಿ ಅಂದರೆ ಜೋರಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ನಮ್ಮ ದೋಸೆ ಬ್ಯಾಟರು ಚೆನ್ನಾಗಿ ಬರೋದು ಕಣ್ರಿ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಇಲ್ಲಿ ಸಕ್ಕರೆ ಏನಕ್ಕೆ ಸೇರಿಸ್ಬೇಕು ಅಂದರೆ, ಸಕ್ಕರೆ ಹಾಕೋದ್ರಿಂದ ದೋಸೆ ಅಂತೂ ಕೆಂಪಗೆ ಹದವಾಗಿ ಗರ್ಗರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದ್ದರೆ ಸಾಕಾಗುತ್ತೆ ನಮ್ಮ ದೋಸೆ ಹಿಟ್ಟಿನ ಟೆಕ್ಸ್ಚರ್, ಮಸಾಲೆ ದೋಸೆ ಟೆಕ್ಸ್ಚರು. ಹಾಗೆ ನಾನು 5 ರಿಂದ 6 ಆಲೂಗಡ್ಡೆನ 3 ವಿಜಿಲ್ ಬರ್ಸ್ಕೊಂಡು ಈ ಥರ ಸಿಪ್ಪೆ ಸುಲಿದು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂದರೆ ಅಷ್ಟು ತೊಗೊಳ್ಳಿ ಆಲೂಗಡ್ಡೆ. ಹಾಗೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು, 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ಕೊಂಡು, ಸಾಸಿವೆ ಸಿಡಿದ ನಂತರ 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, ಹಾಗೆ 1 ಟೀ ಸ್ಪೂನ್ ಅಷ್ಟು ಉದ್ದಿನಕಾಳು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆಲೂಗಡ್ಡೆ ಪಲ್ಯ ಬೇಕಲ್ವೇನ್ರಿ ದೋಸೆಗೆ, ನಮ್ಮ ಮಸಾಲೆ ದೋಸೆಗೆ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆ 5 ರಿಂದ 6 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ತುರಿದಿರೋ ಅಂಥ ಹಸಿ ಶುಂಠಿ ಸೇರಿಸ್ಕೊಳ್ಳಿ. ಹಾಗೆ 2 ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕಂದರೆ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡೋಷ್ಟೊತ್ತಿಗೆ ನಾವು ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಒಂದು ಜಾರ್ಗೆ ಅರ್ಧ ಕಪ್ಪಷ್ಟು ಕಡಲೆಪಪ್ಪು, ಹಾಗೆ ಅರ್ಧ ಕಪ್ಪಷ್ಟು ಕಡಲೆಬೀಜ, ಹುರಿದಿರೋ ಅಂಥ ಕಡಲೆಬೀಜ ಸೇರಿಸ್ಕೊತಾ ಇದ್ದೀನಿ ಸಿಪ್ಪೆ ಸಮೇತ. ನಿಮ್ಗೆ ಬೇಡ ಅಂದರೆ ಸಿಪ್ಪೆ ತಗೊಳ್ಳಿ. ಹಾಗೆ ಒಂದು 6 ರಿಂದ 7 ಇಲ್ಲಾಂದರೆ 5 ರಿಂದ 6 ಹಸಿರು ಮೆಣಸಿನ್ಕಾಯಿ, ಹಾಗೆ 3 ರಿಂದ 4 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನೆನೆಸಿಟ್ಕೊಂಡಿರೋ ಅಂಥ ಗೋಲಿ ಗಾತ್ರದ ಹುಣಸೆಹಣ್ಣು ಸೇರಿಸ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಇಂಚು ಶುಂಠಿ ಸೇರಿಸ್ಕೊಂಡು, ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ನಮ್ಮ ಕಡಲೆಬೀಜ ಚಟ್ನಿ ರೆಡಿ ಆಗುತ್ತೆ ಕಣ್ರಿ. ಹಾಗೆ ಒಗ್ಗರಣೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ. ನೋಡಿ, ಈ ಅದ ಆದಮೇಲೆ ನಾವು ಆಲೂಗಡ್ಡೆ ಬೇಯಿಸಿಟ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ, ಅಂದರೆ ಕಿವುಚಿ ಈ ಪಲ್ಯಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಏನಾನ ಸ್ವಲ್ಪ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ. ಹಾಗೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಹಾಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲೆ ದೋಸೆನ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು, ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ಎಲ್ರಿಗೂ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಕೊನೆವರೆಗೂ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಆಲೂಗಡ್ಡೆ ಪಲ್ಯ. ಹಾಗೆ ಕೆಂಪು ಚಟ್ನಿ ಬೇಕಲ್ಲ, ಅದಕ್ಕೆ ನಾನು 6 ರಿಂದ 7 ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಈರುಳ್ಳಿನ ದೊಡ್ಡದಾಗಿ ಹಚ್ಚಿ ಸೇರಿಸ್ಕೊಂಡಿದ್ದೀನಿ. ಹಾಗೆ
ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ, ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ 5ರಿಂದ 6 ಎಸಳು ಬೆಳ್ಳುಳ್ಳಿ ಸೇರಿಸ್ಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು, ನೀರು ಸ್ವಲ್ಪ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ನಮ್ಮ ಚಟ್ನಿ, ಕೆಂಪು ಚಟ್ನಿ ರೆಡಿ ಆಗುತ್ತೆ. ಹಾಗೆ ಒಂದು ಹಿಡಿಯಷ್ಟು ಕಡಲೆಪಪ್ಪು ಸೇರಿಸ್ಕೊಳ್ಳಿ, ನುಣ್ಣಗೆ ರುಬ್ಕೊಳ್ಳಿ. ಮತ್ತು ನೋಡಿ ಕಡಲೆ ಬೀಜ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿರುತ್ತೆ ಕಣ್ರಿ ಈ ಮಸಾಲೆ ದೋಸೆ ಕಡಲೆ ಬೀಜ ಚಟ್ನಿ. ಹಾಗೆ ಒಗ್ಗರಣೆ ಮಾಡಿ ಸೇರಿಸ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು, 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು, ನನ್ನ ಹತ್ರ ಕರ್ಬೇವಿನ ಸೊಪ್ಪಿಲ್ಲ ಅದರಿಂದ ಸೇರಿಸಿಲ್ಲ, ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಳಿ. ನೋಡಿದ್ರೆ ಕೆಂಪು ಚಟ್ನಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಮೊದಲಿಗೆ ಹೆಂಚು ಬಿಸಿ ಮಾಡಿಕೊಂಡು, ಹೆಂಚು ಮೇಲೆ ನೀರು ಸ್ಪ್ರಿಂಕಲ್ ಮಾಡಿಕೊಂಡು ಬಟ್ಟೆ ತಗೊಂಡು ಒರೆಸಿ, ಹಾಗೆ ನೋಡಿ ದೋಸೆ ಬ್ಯಾಟ್ರನ್ನ 1.5 ಸೌಟಷ್ಟು ದೋಸೆ ಬ್ಯಾಟ್ರನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ನಮ್ಮದು ಚಿಕ್ಕ ಸೌಟ್ ಆಗಿರೋದ್ರಿಂದ, ನಿಮ್ಮ ದೊಡ್ಡ ಸೌಟ್ ಆದರೆ ಒಂದೇ ಸೌಟ್ ಸಾಕಾಗುತ್ತೆ. ಈ ರೀತಿ ನಿಧಾನವಾಗಿ ಹರಡ್ಕೊಳ್ಳಿ. ಹೆಂಚಿನ ಮೇಲೆ ಹರಡಿದ ನಂತರ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ಯಾವುದಾದ್ರೂ ಅಡುಗೆದು ರೆಸಿಪಿ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಕಣ್ರಿ. ಹಾಗೆ ನಾನು ತುಪ್ಪದಲ್ಲಿ ಬೇಯಿಸ್ಕೊತಾ ಇದ್ದೀನಿ, ನಿಮ್ಮ ಎಣ್ಣೆನಲ್ಲಾದರೂ ಬೇಯಿಸ್ಕೊಬೋದು, ತೊಂದರೆ ಇಲ್ಲ. ತುಪ್ಪದಲ್ಲಿ ಬೇಯಿಸೋದ್ರಿಂದ ಹೋಟೆಲ್ ರೀತಿಯಲ್ಲೇ ಮಸಾಲೆ ದೋಸೆ ಟೇಸ್ಟ್ ಬರುತ್ತೆ ಕಣ್ರಿ. ಅಷ್ಟೇ ರುಚಿಯಾಗೂ ಇರುತ್ತೆ, ಅಷ್ಟೇ ಗಮ್ಮಂತ ಇರುತ್ತೆ, ಜೀರ್ಣಕ್ಕೂ ಒಳ್ಳೆಯದು, ಹಾಗೆ ಅಷ್ಟೇ ಕಲರ್ಫುಲ್ಲಾಗೂ ಇರುತ್ತೆ ಕಣ್ರಿ. ಹಾಗೆ ಕೆಂಪು ಚಟ್ನಿನ ದೋಸೆ ಮೇಲೆ ಹರಡ್ಕೊತಾ ಇದ್ದೀನಿ, 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಂಡು. ಈ ಹರಡಿದ ನಂತರ ನಮ್ಮ ರೆಡಿಯಾಗಿರೋವಂಥ ಪಲ್ಯ ಸೇರಿಸ್ಕೊಂಡು ನೋಡಿದ್ರೆ ತಿರುಗಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋಂಥ ಹೋಟೆಲ್ ರೀತಿಯಲ್ಲಿ ಮಸಾಲೆ ದೋಸೆ ಸಿದ್ಧವಾಗಿದೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವೇ ಹೇಳ್ತೀರಾ ಹೋಟೆಲ್ ರೀತಿಯೇ ಇದೆ ಕಣ್ರಿ, ನಾವು ಹೋಟೆಲ್ಗೆ ಹೋಗಿದ್ದೆ ಬೇಡ ಮನೆಯಲ್ಲೇ ತಿನ್ಬೋದು ಅಂತ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಒಂದ್ಸರಿ ಮಾಡಿಬಿಟ್ರೆ ಸಾಕು ಈ ಮಸಾಲೆ ದೋಸೆ, ಮತ್ತೆ ಮತ್ತೆ ಮಾಡಿ ತಿಂತಾ ಇರ್ತೀರಾ, ಅಷ್ಟೊಂದು ರುಚಿಯಾಗಿ ಬರುತ್ತೆ, ಹೋಟೆಲ್ ರೀತಿಯನ್ನು ಬರುತ್ತೆ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಲ್ಲ. ಇನ್ನಷ್ಟು ಈಸಿ ರೆಸಿಪಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.